ಹಾಯ್, ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಹೊಸ ಎಪಿಸೋಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ ಸೀರೀಸ್ ಅಲ್ಲಿ. ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಫಾರ್ಮುಲಾ ಬುಕ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಅದರದ್ದು ಡಿಸ್ಕ್ರಿಪ್ಷನ್ ಮತ್ತೆ ಅದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದರ ಡೀಟೇಲ್ಸ್ ಎಲ್ಲ ಅಲ್ಲೇ ನಿಮಗೆ ಲಿಂಕ್ ಅಲ್ಲೇ ಸಿಗುತ್ತೆ. ನೀವು ಇಷ್ಟ ಇದ್ರೆ ಅದನ್ನ ತಗೊಳ್ಬಹುದು. KCT ಹಾಗೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್, ನೀಟ್, JEE ಹಾಗೆ JEE ಅಡ್ವಾನ್ಸ್ಗೋಸ್ಕರನು, ಬಿಟ್ಸ್ಯಾಟ್ಗೋಸ್ಕರನು ಹೆಲ್ಪ್ ಆಗುತ್ತೆ. ಎಲ್ಲ ಸೇರಿಸಿ ನನ್ನ ಫಾರ್ಮುಲಾ ಬುಕ್ ಮಿಕ್ಸೆಡ್ ಇದೆ. PCM ಎಲ್ಲ ನೀವು ಇಷ್ಟ ಆದರೆ ನೀವು ತಗೊಳ್ಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಹಾಗೆ ಇನ್ನೊಂದು ವಿಷಯ, ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಈ ನನ್ನ ಹೊಸ ಸೀರೀಸ್ ನ, ಇದು ನಮ್ಮ ಆಲ್ರೆಡಿ 4th ಎಪಿಸೋಡ್. 3 ಎಪಿಸೋಡ್ಸ್ ಆಗಿದೆ. ಇಲ್ಲಿ ನಾವು ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟಿಗ್ರೇಷನ್ ತಗೊಂಡಿದ್ವಿ. ಪ್ರಾಪರ್ಟೀಸ್ ಫಸ್ಟ್ ಒಂದಷ್ಟು ನೋಡೋಣ, ಆಮೇಲೆ ಒಂದು ಕ್ವೆಶನ್ ಇದೆ, ಅದನ್ನ ಹೆಂಗ್ ಸಾಲ್ವ್ ಮಾಡೋದು ಅಂತ ನೋಡೋಣ. ಅದಕ್ಕೆ ಸಿಮಿಲರ್ ಕ್ವೆಶನ್ಸ್ ಬಂದೇ ಬರುತ್ತೆ. ನೀವು ಅದನ್ನ ಆರಾಮಾಗಿ ಸ್ಲೇ ಮಾಡ್ಬಿಡ್ಬೋದು ಅಂತ ಕ್ವೆಶನ್ಸ್ ನ. ಸೊ ಶುರು ಮಾಡೋಣ. ಫಸ್ಟ್ ಪ್ರಾಪರ್ಟಿ ಏನಂತಂದ್ರೆ, ನಿಮ್ಗೆ ಇಂಟಿಗ್ರೇಷನ್ ಮಾಡೋದು ಗೊತ್ತಿದೆ ಅಂತ ಅನ್ಕೊಂಡು ನಾನು ಆ ಅಸಂಪ್ಷನ್ ಇಂದ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಇಂಟಿಗ್ರಲ್ A to B ನ ನಾವು ಲಿಮಿಟ್ಸ್ ಅಂತ ಕರಿತೀವಿ. ಲಿಮಿಟ್ಸ್ ಆಫ್ ಇಂಟಿಗ್ರೇಷನ್. f(x) ಅಂತ ನಮ್ಮ ಹತ್ರ ಒಂದು ಫಂಕ್ಷನ್ ಇದೆ. f(x), dx ನಮ್ಮ ಡಿಫರೆನ್ಷಿಯಲ್ ಎಲಿಮೆಂಟ್. ನಾವೇನ್ ಮಾಡ್ತಾ ಇದೀವಿ, f(x) ಅನ್ನೋ ಫಂಕ್ಷನ್ ನ A to B ಇಂಟಿಗ್ರೇಟ್ ಮಾಡ್ಬಿಟ್ಟು ಅದರದ್ದು ವ್ಯಾಲ್ಯೂ ನಾವು ಬರೀ ಪಾಯಿಂಟ್ A to ಪಾಯಿಂಟ್ B ನಾವು ನೋಡ್ತಾ ಇದೀವಿ ಎಕ್ಸ್ ಆಕ್ಸಿಸ್ ಮೇಲೆ. ಅದನ್ನ ನಾವು ಆಕ್ಚುಲಿ ಚೇಂಜ್ ಆಫ್ ವೇರಿಯಬಲ್ ಬೇಕಾದ್ರೂ ಮಾಡಬಹುದು. ಚೇಂಜ್ ಆಫ್ ಡಮ್ಮಿ ವೇರಿಯಬಲ್ ಅಂತಾನು ಕರೀತಾರೆ. ಎಕ್ಸ್ ಬದಲು ಅಕಸ್ಮಾತ್ ಬೇರೆ ಏನಾದ್ರು ಇದ್ರೆ ಸೇಮ್ ಫಂಕ್ಷನ್ ಅಂದ್ರೆ ಫಾರ್ಮ್ ಹಂಗೆ ಇರುತ್ತೆ, ಬಟ್ ವೇರಿಯಬಲ್ ನೀವು ಬೇಕಾದ್ರೆ ಚೇಂಜ್ ಮಾಡ್ಕೊಂಡು, ಇವಾಗ ಟಿ ಬದಲು ಎಲ್ಲ ಕಡೆ 2t ಅಂತಿದ್ರೆ ನೀವು 2x ಅಂತಿದ್ರೆ ಆ 2x ನ ನೀವು t ಅಂತ ತಗೊಂಡು ಫಾರ್ಮ್ ಸೇಮೇ ಇಡಬಹುದು. ಏನು ತೊಂದರೆ ಆಗೋದಿಲ್ಲ ಇಂಟಿಗ್ರೇಷನ್ ಅಲ್ಲಿ. ಸೆಕೆಂಡ್ ಪ್ರಾಪರ್ಟಿ ನೋಡೋಣ. ಇಂಟಿಗ್ರಲ್ A to B f(x) ಈಕ್ವಲ್ ಟು ಮೈನಸ್ ಇಂಟಿಗ್ರಲ್ B to A f(x). ಅಂದ್ರೆ ಇವಾಗ ಏನು ಲಿಮಿಟ್ಸ್ ನೀವು ಚೇಂಜ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಒಂದು ಮೈನಸ್ ಸೈನ್. ಇವಾಗ ಫಾರ್ ಎಕ್ಸಾಂಪಲ್ ಪ್ರೂಫ್ ಅಂತಲ್ಲ, ನಾನು ಬೇಸಿಕ್ ಸುಮ್ಮನೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇಂಟಿಗ್ರಲ್ f(x) ಫಸ್ಟ್ ಮಾಡೋಣ. f(x) dx ಫಾರ್ ಎಕ್ಸಾಂಪಲ್ ನಿಮ್ಗೆ ಕ್ಯಾಪಿಟಲ್ f(x) ಬರುತ್ತೆ. ಅದಕ್ಕೆ ಲಿಮಿಟ್ಸ್ ಏನಂತಿದೆ, A to B. ಸೊ ಇದರದ ಅರ್ಥ ಏನು, ಇಲ್ಲಿ ಕೆಳಗೆ ಬರಿತಾ ಇದೀನಿ ನಾನು, f of B ಮೈನಸ್ f of A ಅಂತ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಇದನ್ನ ಮಾಡಿದ್ರೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಂಟಿಗ್ರಲ್ f(x) dx ಮಾಡಿದ್ರೆ ನಿಮ್ಗೆ ಕ್ಯಾಪಿಟಲ್ f(x) ಸಿಗುತ್ತೆ. ಬಟ್ ಇದೇನಿದು A to B, A ಮೈನಸ್ B. ಸೊ ಇದು ಬರುತ್ತೆ ನಿಮ್ಗೆ f of A ಮೈನಸ್ f of B. ಸೊ ಆಬ್ವಿಯಸ್ಲಿ ನೀವು ನೋಡ್ತಾ ಇದ್ದೀರಾ f of B ಮೈನಸ್ f of A ಮೈನಸ್ f of A ಮೈನಸ್ f of B. ಇವೆರಡದ ಡಿಫರೆನ್ಸ್ ಏನು ಅಂತಂದ್ರೆ ಒಂದು ಮೈನಸ್ ಸೈನ್ ಮಲ್ಟಿಪ್ಲೈ ಆಗಿದೆ, ಇಷ್ಟೇ, ಇನ್ನೇನಿಲ್ಲ. ಸೊ ಅದರಿಂದ ಒಂದು ಮೈನಸ್ ಸೈನ್ ಮಲ್ಟಿಪ್ಲೈ ಮಾಡ್ತಾ ಇದೀವಿ. ಥರ್ಡ್ ಪ್ರಾಪರ್ಟಿ ನೋಡೋಣ. ಇಂಟಿಗ್ರಲ್ A to B ಈಕ್ವಲ್ ಟು ಇಂಟಿಗ್ರಲ್ A to C f(x) dx ಪ್ಲಸ್ C to B f(x) dx. ಏನಿಲ್ಲ, ಇದನ್ನ ಸ್ಪ್ಲಿಟ್ಟಿಂಗ್ ಆಫ್ ಲಿಮಿಟ್ಸ್ ಅಂತ ಕರೀತಾರೆ. ಸೆಕೆಂಡ್ ಪ್ರಾಪರ್ಟಿನ ಇಂಟರ್ಚೇಂಜಿಂಗ್ ಲಿಮಿಟ್ಸ್ ಅಂತ, ಅಂದ್ರೆ A to B ನ B to A ಮಾಡೋದು. ಥರ್ಡ್ ಒನ್ ಅಲ್ಲಿ A to B ಮಧ್ಯ ಯಾವ್ದಾದ್ರು ಒಂದು ರಿಯಲ್ ನಂಬರ್ C ಅಂತಿದ್ರೆ, ಸೊ A to C ಮತ್ತೆ C to B ನೀವು ಎರಡು ಲಿಮಿಟ್ ನ ಸ್ಪ್ಲಿಟ್ ಮಾಡಬಹುದು. ಆ ತರ ನೀವು ಎಷ್ಟೊಂದು ಬೇಕಾದ್ರೂ ಮಾಡಬಹುದು. ಇಂಟಿಗ್ರಲ್ 1 to 10 ಸಮ್ ಫಂಕ್ಷನ್ ಇದ್ರೆ ಇಂಟಿಗ್ರಲ್ 1 to 2, 2 to 3, 3 to 4, 4 to 5 ಆ ತರ ಬೇಕಾದ್ರೂ ಮಾಡಬಹುದು. ಇಂಟಿಗ್ರಲ್ 1 to 1.5, 1.5 to 3 ಆ ತರ ಬೇಕಾದ್ರೂ ಮಾಡಬಹುದು. ಅಂದ್ರೆ ಇಷ್ಟಿದೆ ಅಷ್ಟು, ಅಂದ್ರೆ ಲೈಕ್ ಸೇಮ್ ಇಟ್ಕೊಂಡು ನೀವು ಮಾಡಬಹುದು, ಸ್ಪ್ಲಿಟ್ ಮಾಡಬಹುದು, ಏನು ತೊಂದರೆ ಆಗೋದಿಲ್ಲ. ಫೋರ್ತ್ ಪ್ರಾಪರ್ಟಿ ನೋಡೋಣ. ಇಂಟಿಗ್ರಲ್ A to B f(x) dx ಈಕ್ವಲ್ ಟು ಇಂಟಿಗ್ರಲ್ ಆಫ್ f of A plus B ಮೈನಸ್ x dx. ಸೊ ಏನಂತಂದ್ರೆ ಇಲ್ಲಿ ಲಿಮಿಟ್ಸ್ ಇಲ್ಲಿ ಏನಿದೆ, ಇವೆರಡು ವ್ಯಾಲ್ಯೂನ ಆಡ್ ಮಾಡ್ಬಿಟ್ಟು ಮೈನಸ್ ಎಕ್ಸ್ ಅಂದ್ರೆ ಸೇಮ್ ಇದೆ ಏನಿದೆ ಇದ್ರದ್ದು ಮೈನಸ್ ಎಕ್ಸ್ ಮಾಡ್ಬಿಟ್ಟು ಇಂಟಿಗ್ರಲ್ ಮಾಡಿದ್ರೆ ನಿಮಗೆ ಸೇಮ್ ಲಿಮಿಟ್ ಅದರ ಸೇಮ್ ಇಂಟಿಗ್ರಲ್ ನಿಮಗೆ ಸಿಗುತ್ತೆ. ಇದ್ರದ್ದು ಸ್ಪೆಷಲ್ ಕೇಸ್ ಒಂದಿದೆ, ಇಫ್ A is 0 ಅಂತ. ಇದನ್ನ ನೀವು 0 ಮಾಡಿದ್ರೆ ನಿಮಗೆ 0 to B ಇಂಟಿಗ್ರಲ್ f of B ಮೈನಸ್ ಎಕ್ಸ್ ಸಿಗುತ್ತೆ. ಸೊ ಫೈನಲ್ ಆಗಿ ನಿಮಗೆ ಇಂಟಿಗ್ರಲ್ 0 to B f(x) dx ಈಕ್ವಲ್ ಟು ಇಂಟಿಗ್ರಲ್ 0 to B f of B ಮೈನಸ್ ಎಕ್ಸ್ dx ಅಂತ ಬರುತ್ತೆ. ಸೊ ಎರಡು ಸೇಮ್, ಏನಿದೆ B ಇದೆ ಅದನ್ನ B ಮೈನಸ್ ಎಕ್ಸ್ ಮಾಡ್ಬಿಟ್ಟು ನೀವು ಇಂಟಿಗ್ರೇಟ್ ಮಾಡಿದ್ರೆ ನಿಮಗೆ ಸೇಮ್ ಸಿಗುತ್ತೆ. ಇದಕ್ಕೆ ಬೇಕಾದಷ್ಟು ಕ್ವೆಶನ್ಸ್ CET ನಲ್ಲಿ ಈ ಪ್ರಾಪರ್ಟಿ ನಲ್ಲಿ ಕೇಳ್ತಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟ್. ನೀವು ಯಾವ್ದಾದ್ರು ರೆಫರೆನ್ಸ್ ಬುಕ್ ಇಟ್ಕೊಂಡಿದ್ರೆ ಅಥವಾ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಬುಕ್ ಇಟ್ಕೊಂಡಿದ್ರೆ ನೋಡ್ಬಿಟ್ಟು ಅಂತ ಕ್ವೆಶನ್ಸ್ ನ ಸಾಲ್ವ್ ಮಾಡಿ. ನೆಕ್ಸ್ಟ್ ಇವೆರಡು ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಇವೆರಡುವೆ. ಇಂಟಿಗ್ರಲ್ 0 to 2a f(x) dx 0 to 2a. ಇವಾಗ ಏನ ಆಕ್ಚುಲಿ ನೀವು 2 ಅಂತ ನೀವು ಅನ್ಕೋಬಹುದು. ಇವಾಗ 1.5 ಇದ್ರೆ ಅಂದ್ರೆ 2 ಇದ್ರೆ 2 into 1 ಅಂತ ಬೇಕಾದ್ರೆ a ಈಕ್ವಲ್ ಟು 1 ಅಂತ ಇಟ್ಕೋಬಹುದು. ಸೊ ಯಾವುದೇ ಇಂಟಿಗ್ರಲ್ ಬೇಕಾದ್ರೆ ಈ ಫಾರ್ಮ್ ಅಲ್ಲಿ ತರಿಸಬಹುದು, ಇನ್ ಕೇಸ್ 0 ಇದ್ರೆ ಇಲ್ಲಿ. ಸೊ ಇದು ಎರಡು ವ್ಯಾಲ್ಯೂ ತಗೊಳಕ್ ಚಾನ್ಸ್ ಇದೆ, ಒಂದು 0, ಇನ್ನೊಂದು 2 ಟೈಮ್ಸ್ ಇಂಟಿಗ್ರಲ್. ಇವಾಗ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಈ 2 ತೆಗೆದು ನೀವು ಹೆಂಗ್ ನೆನ್ಪಿಟ್ಕೋಬೇಕಂದ್ರೆ ಈ 2 ತೆಗೆದು ಇಲ್ಲಿ ಹಾಕ್ಬೇಕಷ್ಟೇ, ಇಂಟಿಗ್ರಲ್ ಗೆ ಮಲ್ಟಿಪ್ಲೈ ಮಾಡಿ. ಇಲ್ಲಿ 0 to a f(x) ಎರಡು ವ್ಯಾಲ್ಯೂ ತಗೊಳುತ್ತೆ. ಯಾವಾಗ 0 ಆಗುತ್ತೆ, ಇಫ್ f of 2a ಮೈನಸ್ ಎಕ್ಸ್ ಈಕ್ವಲ್ ಟು f of ಮೈನಸ್ ಎಕ್ಸ್. ಅಂದ್ರೆ ಫಂಕ್ಷನ್ ಈವನ್ ಮತ್ತೆ ಇದ್ರ ಬಗ್ಗೆ ಆಕ್ಚುಲಿ ನೀವು ಜಾಸ್ತಿ ನಿಮ್ಮ ಇಂಜಿನಿಯರಿಂಗ್ ಬಂದ್ಮೇಲೆ ಕಲಿತೀರಾ.
ಸದ್ಯಕ್ಕೆ ಇಷ್ಟು ನೆನ್ಪಿಟ್ಕೊಳ್ಳಿ. ಇದರ ಪ್ರೂಫ್ ಎಲ್ಲ ನಿಮ್ಗೆ ಆಲ್ರೆಡಿ NCERT ನಲ್ಲಿ ಕೊಟ್ಟಿರ್ತಾರೆ, ಹಾಗೆ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೆ ನೀವು ಓದಿರ್ತೀರಾ. ಅದಕ್ಕೆ ಇಲ್ಲಿ ನಾನು ಪ್ರೂಫ್ ಹೇಳ್ಕೊಡ್ತಾ ಇಲ್ಲ, ಬರೀ ನಿಮಗೆ ಪ್ರಾಪರ್ಟಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಸೊ ಇದನ್ನ ಆಡ್ ಫಂಕ್ಷನ್ ಅಂತ ಕರೀತಾರೆ. ಇಫ್ ಎಫ್ ಆಫ್ ಎಕ್ಸ್ ಇಸ್ ಆಡ್ 0 ಆಗುತ್ತೆ, ಎಫ್ ಆಫ್ ಎಕ್ಸ್ ಇಸ್ ಈವನ್ 2 ಟೈಮ್ಸ್ ಇಂಟಿಗ್ರಲ್ ಆಗುತ್ತೆ ಅಂತ ನಾವು ಇನ್ ಜನರಲ್ ಆಗಿ ನಾವು ಇಂಜಿನಿಯರಿಂಗ್ ಅಲ್ಲಿ ಹೇಳೋದು. ಸ್ಪೆಸಿಫಿಕ್ ಆಗಿ ಮಾತಾಡ್ಬೇಕಂದ್ರೆ ಈ ಕೇಸ್ ಇರೋದು ಆಡ್ ಫಂಕ್ಷನ್ಗೆ, ಈ ಕೇಸ್ ಇರೋದು ಈವನ್ ಫಂಕ್ಷನ್ಗೆ. ಸೇಮ್ ಅದನ್ನೇ ಇಲ್ಲೂ ಕರೀತಾರೆ. ಇಲ್ಲಿ -a2 ಇದೆ ಅಂದ್ರೆ ನೀವು ಇಂಟಿಗ್ರಲ್ ಇದರದ್ದು ಏನಂತಾರೆ ಮಧ್ಯದಲ್ಲಿ ಡ್ಯೂರೇಷನ್ ಅಂತಲ್ಲ, ಎಷ್ಟು ಮಧ್ಯ 0 to 2a ಮಧ್ಯನೂ 2a ಡಿಫರೆನ್ಸ್ ಇದೆ, -a2a ಮಧ್ಯನೂ 2a ಡಿಫರೆನ್ಸ್ ಇದೆ. ಸೊ ಅಂತ ಕೇಸಲ್ಲಿ ಫಂಕ್ಷನ್ ಆಡ್ ಇದ್ರೆ 0 ಆಗುತ್ತೆ, ಫಂಕ್ಷನ್ ಈವನ್ ಇದ್ರೆ 2 ಟೈಮ್ಸ್ ಆಗುತ್ತೆ. ಅದಕ್ಕೆ ಏನಿಲ್ಲ, ನೀವು ಸಿಂಪಲ್ ಎಕ್ಸಾಂಪಲ್ ತಗೋಬಹುದು. ಒಂದು ಫಂಕ್ಷನ್ ಈ ತರ ಇದೆ, ನೀವು ಇದನ್ನ ಸೈನ್ ಫಂಕ್ಷನ್ ಬೇಕಾದ್ರೆ ಕನ್ಸಿಡರ್ ಮಾಡಿ. ಇಲ್ಲಿಂದ ಇಲ್ಲಿ ತನಕ ನಾನು ಇಂಟಿಗ್ರೇಟ್ ಮಾಡ್ತೀನಿ ಅಂತಂದ್ರೆ ಇದು -a to +a, ಇವಾಗ π/2 ಇರುತ್ತೋ π ಇರುತ್ತೋ ಏನಿರುತ್ತೋ. ಸೊ ನೀವು ಇಂಟಿಗ್ರೇಟ್ ಮಾಡ್ತೀವಿ ಅಂತಂದ್ರೆ ಏನಿರುತ್ತೆ, ಬೇಸಿಕಲಿ ನೀವು ಏರಿಯಾ ಕಂಡುಹಿಡಿತೀರಾ ಅಂತ ಅರ್ಥ. ಸೊ ಅಕಸ್ಮಾತ್ ಇವಾಗ ಫಾರ್ ಎಕ್ಸಾಂಪಲ್ ಸೈನ್ ಫಂಕ್ಷನ್ ನಮಗೆ ಇವಾಗ ಇರೋದು ಆಡ್ ಫಂಕ್ಷನ್ ಅಂತ ನಮಗೆ ಗೊತ್ತಿದೆ. ಇಲ್ಲಿ ಎಫ್ ಆಫ್ ಎಕ್ಸ್ ಬದಲು ಇಲ್ಲಿ sin x ಅಂತಿದ್ರೆ ನಾವೇನ್ ಮಾಡ್ತೀವಿ, ಇಂಟಿಗ್ರಲ್ sin x ಮಾಡ್ತೀವಿ. ಇಂಟಿಗ್ರಲ್ sin x ಫ್ರಮ್ -a to a ನಾವು ಇಂಟಿಗ್ರೇಟ್ ಮಾಡ್ತೀವಿ. ಏನ್ ಸಿಗುತ್ತೆ ನಮಗೆ, ಏರಿಯಾ ಎನ್ಕ್ಲೋಸ್ ಬೈ ದ ಸೈನ್ ಕರ್ವ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ ಅಂತ. ಇದು 0 ಆಗುತ್ತೆ. 0 ಯಾಕೆ ಅಂತಂದ್ರೆ ಇದು ನೆಗೆಟಿವ್ ಏರಿಯಾ, ಬಿಕಾಸ್ ಎಕ್ಸ್ ಆಕ್ಸಿಸ್ ಕೆಳಗಿದೆ, ಇದು ಪಾಸಿಟಿವ್ ಏರಿಯಾ ಎಕ್ಸ್ ಆಕ್ಸಿಸ್ ಮೇಲಿದೆ. ಸೊ ಎರಡು ಆಡ್ ಮಾಡಿದ್ರೆ 0 ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಬೇರೆ ಯಾವ್ದಾದ್ರು ಫಂಕ್ಷನ್ ತಗೊಳ್ಳಿ, sin² x ತಗೊಳ್ಳಿ ಬೇಕಾದ್ರೆ ಅದರದ್ದು ಈ ತರ ಇರುತ್ತೆ ಗ್ರಾಫ್. ಇವಾಗ ನೀವು -a to a ನಲ್ಲಿ ಕನ್ಸಿಡರ್ ಮಾಡ್ತೀರಿ ಅಂತಂದ್ರೆ sin² x ನಿಮ್ಗೊಂದು ಈವನ್ ಫಂಕ್ಷನ್ ಅಂತ ಗೊತ್ತು. ಸೊ sin² x ಇಂಟಿಗ್ರೇಟ್ ಮಾಡಿದ್ರೆ ನಿಮಗೆ ಪಾಸಿಟಿವ್ ಬರುತ್ತೆ ಆನ್ಸರ್. ಸೊ 2 ಟೈಮ್ಸ್ ಇಂಟಿಗ್ರಲ್ ಆಗುತ್ತೆ. ಸೊ ಫೈನಲಿ ಇಷ್ಟು ಪ್ರಾಪರ್ಟೀಸ್ ನಮ್ಮ ಹತ್ರ ಇದೆ. ಸೊ ಇದೊಂದು ಕ್ವೆಶನ್ ನಾನು ನಿಮ್ಗೋಸ್ಕರ ಇಟ್ಟಿದ್ದೀನಿ, ಇದರ ಆನ್ಸರ್ ನನಗೆ ಹೇಳಬೇಕು. ಇದಕ್ಕೊಂದು ಟ್ರಿಕ್ ಆಲ್ರೆಡಿ ನಾನು ಬೇರೆ ವಿಡಿಯೋಸ್ ಅಲ್ಲಿ ಹೇಳ್ಕೊಟ್ಟಿರ್ತೀನಿ. ಇಂಟಿಗ್ರಲ್ 0 to 2 ಅಂದ್ರೆ ಇಲ್ಲಿ ಏನೇ ಇದ್ರು ಸಮ್ ಇಂಟಿಗ್ರಲ್ i ಅಂತ ಅನ್ಕೊಂಡು ಇದನ್ನ ನೀವು i ಅಂತ ಕನ್ಸಿಡರ್ ಮಾಡ್ಬಿಟ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಒಂದು ಆನ್ಸರ್ ಬರುತ್ತೆ ಅಂತ ಆಲ್ರೆಡಿ ಸುಮಾರು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಹೇಳಿದೀನಿ, ಬೆಸ್ಟ್ ಆಫ್ CET ಸೀರೀಸ್ ಅಲ್ಲಿ ಹಾಗೆ ಟ್ರಿಕ್ ಸೀರೀಸ್ ಅಲ್ಲಿ. ಸೊ ಅದನ್ನ ನೋಡ್ಬಿಟ್ಟು ಈ ಕ್ವೆಶನ್ ಸಾಲ್ವ್ ಮಾಡಿ ನನಗೆ ಕಮೆಂಟ್ಸ್ ಅಲ್ಲಿ ಆನ್ಸರ್ ಹೇಳಿ. ಸೊ ಥ್ಯಾಂಕ್ ಯು ವಿಡಿಯೋ ನೋಡಿದಕ್ಕೆ, ತುಂಬ ಥ್ಯಾಂಕ್ಸ್, ಗುಡ್ ಬೈ.